ನೋಡೋಣ ಲೀಗಲಾಗಿ ಏನೇನು ತೊಗೊಳ್ಬೇಕೋ ಆ ಟೈಮಲ್ಲಿ ತುಂಬ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಕಡೆನೂ ಕೂಡ. ಇದನ್ನು ನೋಡೋಣ, ಸಿ ಎ ಜಿ ರಿಪೋರ್ಟಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದಮೇಲೆ ನಾನು ಹೇಳಬೇಕಾಗುತ್ತೆ. ಹಾಗೆ ಹೇಳೋದು ನನ್ನ ತಪ್ಪಾಗ್ತದೆ. ಅಲ್ಲ, ನನ್ನ ಕೈಗೆ ಬರಬೇಕಲ್ಲ, ನಾನು ಸಮೇಶ್ ನನ್ನ ಕೈಗೆ, ನಾನು ಇದ್ರೊಳಗಿದ್ದೆ. ಹಾಂ, ಅದೇ ಮಾಹಿತಿ ತೊಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವರು ತಪ್ಪು ಮಾಡಿದರೆ ಅದನ್ನ ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ನೋಡಿ, ನನಗನ್ಸುತ್ತೆ ಬಿ ಜೆ ಪಿಯವರು ಏನೇ ಕಾನೂನು ತಂದ್ರೂ ಕೂಡ ಅದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತದೆ ಅವ್ರದ್ದು. ಈ ಕಮ್ಯುನಲ್ಲು ಮತ್ತು ವಿಂಡಿಕ್ಟಿವ್ ಆಗಿ ತೊಗೊಳ್ತಕ್ಕಂಥದ್ದು ಐ ಥಿಂಕ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥದ್ದು ಅವಮಾನ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಆ ಫ್ರೀಡಮ್ ಸಿಗಬೇಕಾಗ್ತದೆ. ಅದನ್ನು ಇದು ಏನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಇದನ್ನು ಭಾಳ ಲಾರ್ಜರ್ ಸ್ಕೇಲಲ್ಲಿ ಎಲ್ಲ ಥರದ ವ್ಯವಸ್ಥೆಯಲ್ಲೂ ಕೂಡ ಚರ್ಚೆ ಮಾಡಿ ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ. ಅವ್ರು ವಿಂಡಿಕ್ಟಿವ್ ಆಗಿ ಮಾಡಿದಾಗ ಮೋಸ್ಟ್ಲಿ ನಮ್ಮ ಇದರಿಂದ ನಾವು ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನಾನು ತೀರ್ಮಾನಿಸ್ತೀನಿ. ಏನು ಚರ್ಚೆ ಅಂತ ಹೇಳಿದ್ರಿ? ಏನು ಎಲ್ಲರ ಜೊತೆ ನಮಗೆ ಇಲ್ಲೆಲ್ಲ ಆಗಿದೆ. ಎಷ್ಟು ಅಸೆಂಬ್ಲೀಸ್ ಇದ್ದಾವೆ, ಅಸೆಂಬ್ಲಿ ಮತ್ತು ಎಂ ಪಿಸ್ ಒಟ್ಟಿಗೆ ಮಾಡಬೇಕು ಅಂತ ತಾನೇ ಅವ್ರು ಮಾಡ್ತಾ ಇರೋದು. ಯಾವಾಗ ಡಿಸ್ಕಸ್ ಮಾಡಿದ್ದೀರಾ? ಯಾರ ಜೊತೆ? ಎಲ್ಲಿ ಡಿಸ್ಕಸ್ ಆಗಬೇಕು, ಎಲ್ಲ ಫ್ಲೋರಲ್ಲೂ ಆಗಬೇಕಾಗ್ತದೆ. ಇಫ್ ಯು ಆರ್ ಟೇಕಿಂಗ್ ಎ ರೈಟ್ ಆಫ್ ಎನ್ ಎಮ್ ಎಲ್ ಎ ಫ್ರಮ್ ಹಿಯರ್, ದೆನ್ ಜಸ್ಟ್ ಬಿಕಾಸ್ ಅವ್ರು ಇಂಪೋಸ್ ಮಾಡ್ತಾರೆ ಅಂತೇಳಿ ಕೊಡೋದಕ್ಕೆ ತಲೆ ಕೆಟ್ಟಿದೆ ನಮಗೆ. ಅದಾಗೋದಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋದಕ್ಕೆಲ್ಲ ಇಲ್ಲೂ ಕಾನೂನು ಇರ್ತದೆ, ಇಲ್ಲೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ, ಅಲ್ಲೂ ಕೂಡ ಇರ್ತೀವಿ. ಅದನ್ನು ರಿಲೇಟ್ ಮಾಡ್ತಕ್ಕಂಥದ್ದು ಯಾವುದೋ ಒಂದು ದುರುದ್ದೇಶದಿಂದ ಇದೆಯಲ್ಲ, ಅದು ಭಾಳ ಐ ಥಿಂಕ್ ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ನೋಡೋಣ ಲೀಗಲಾಗಿ ಏನೇನು ತೊಗೊಳ್ಬೇಕೋ ಆ ಟೈಮಲ್ಲಿ ತುಂಬ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಕಡೆನೂ ಕೂಡ. ಇದನ್ನು ನೋಡೋಣ, ಸಿ ಎ ಜಿ ರಿಪೋರ್ಟಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದಮೇಲೆ ನಾನು ಹೇಳಬೇಕಾಗುತ್ತೆ. ಹಾಗೆ ಹೇಳೋದು ನನ್ನ ತಪ್ಪಾಗ್ತದೆ. ಅಲ್ಲ, ನನ್ನ ಕೈಗೆ ಬರಬೇಕಲ್ಲ, ನಾನು ಸಮೇಶ್ ನನ್ನ ಕೈಗೆ, ನಾನು ಇದ್ರೊಳಗಿದ್ದೆ. ಹಾಂ, ಅದೇ ಮಾಹಿತಿ ತೊಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವರು ತಪ್ಪು ಮಾಡಿದರೆ ಅದನ್ನ ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ನೋಡಿ, ನನಗನ್ಸುತ್ತೆ ಬಿ ಜೆ ಪಿಯವರು ಏನೇ ಕಾನೂನು ತಂದ್ರೂ ಕೂಡ ಅದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತದೆ ಅವ್ರದ್ದು. ಈ ಕಮ್ಯುನಲ್ಲು ಮತ್ತು ವಿಂಡಿಕ್ಟಿವ್ ಆಗಿ ತೊಗೊಳ್ತಕ್ಕಂಥದ್ದು ಐ ಥಿಂಕ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥದ್ದು ಅವಮಾನ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಆ ಫ್ರೀಡಮ್ ಸಿಗಬೇಕಾಗ್ತದೆ. ಅದನ್ನು ಇದು ಏನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಇದನ್ನು ಭಾಳ ಲಾರ್ಜರ್ ಸ್ಕೇಲಲ್ಲಿ ಎಲ್ಲ ಥರದ ವ್ಯವಸ್ಥೆಯಲ್ಲೂ ಕೂಡ ಚರ್ಚೆ ಮಾಡಿ ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ. ಅವ್ರು ವಿಂಡಿಕ್ಟಿವ್ ಆಗಿ ಮಾಡಿದಾಗ ಮೋಸ್ಟ್ಲಿ ನಮ್ಮ ಇದರಿಂದ ನಾವು ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನಾನು ತೀರ್ಮಾನಿಸ್ತೀನಿ. ಏನು ಚರ್ಚೆ ಅಂತ ಹೇಳಿದ್ರಿ? ಏನು ಎಲ್ಲರ ಜೊತೆ ನಮಗೆ ಇಲ್ಲೆಲ್ಲ ಆಗಿದೆ. ಎಷ್ಟು ಅಸೆಂಬ್ಲೀಸ್ ಇದ್ದಾವೆ, ಅಸೆಂಬ್ಲಿ ಮತ್ತು ಎಂ ಪಿಸ್ ಒಟ್ಟಿಗೆ ಮಾಡಬೇಕು ಅಂತ ತಾನೇ ಅವ್ರು ಮಾಡ್ತಾ ಇರೋದು. ಯಾವಾಗ ಡಿಸ್ಕಸ್ ಮಾಡಿದ್ದೀರಾ? ಯಾರ ಜೊತೆ? ಎಲ್ಲಿ ಡಿಸ್ಕಸ್ ಆಗಬೇಕು, ಎಲ್ಲ ಫ್ಲೋರಲ್ಲೂ ಆಗಬೇಕಾಗ್ತದೆ. ಇಫ್ ಯು ಆರ್ ಟೇಕಿಂಗ್ ಎ ರೈಟ್ ಆಫ್ ಎನ್ ಎಮ್ ಎಲ್ ಎ ಫ್ರಮ್ ಹಿಯರ್, ದೆನ್ ಜಸ್ಟ್ ಬಿಕಾಸ್ ಅವ್ರು ಇಂಪೋಸ್ ಮಾಡ್ತಾರೆ ಅಂತೇಳಿ ಕೊಡೋದಕ್ಕೆ ತಲೆ ಕೆಟ್ಟಿದೆ ನಮಗೆ. ಅದಾಗೋದಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋದಕ್ಕೆಲ್ಲ ಇಲ್ಲೂ ಕಾನೂನು ಇರ್ತದೆ, ಇಲ್ಲೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ, ಅಲ್ಲೂ ಕೂಡ ಇರ್ತೀವಿ. ಅದನ್ನು ರಿಲೇಟ್ ಮಾಡ್ತಕ್ಕಂಥದ್ದು ಯಾವುದೋ ಒಂದು ದುರುದ್ದೇಶದಿಂದ ಇದೆಯಲ್ಲ, ಅದು ಭಾಳ ಐ ಥಿಂಕ್ ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ನೋಡೋಣ ಲೀಗಲಾಗಿ ಏನೇನು ತೊಗೊಳ್ಬೇಕೋ ಆ ಟೈಮಲ್ಲಿ ತುಂಬ ಅವ್ಯವಹಾರ ಆಗಿದ್ದಾವೆ, ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಕಡೆನೂ ಕೂಡ. ಇದನ್ನು ನೋಡೋಣ, ಸಿ ಎ ಜಿ ರಿಪೋರ್ಟಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದಮೇಲೆ ನಾನು ಹೇಳಬೇಕಾಗುತ್ತೆ. ಹಾಗೆ ಹೇಳೋದು ನನ್ನ ತಪ್ಪಾಗ್ತದೆ. ಅಲ್ಲ, ನನ್ನ ಕೈಗೆ ಬರಬೇಕಲ್ಲ, ನಾನು ಸಮೇಶ್ ನನ್ನ ಕೈಗೆ, ನಾನು ಇದ್ರೊಳಗಿದ್ದೆ. ಹಾಂ, ಅದೇ ಮಾಹಿತಿ ತೊಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವರು ತಪ್ಪು ಮಾಡಿದರೆ ಅದನ್ನ ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ನೋಡಿ, ನನಗನ್ಸುತ್ತೆ ಬಿ ಜೆ ಪಿಯವರು ಏನೇ ಕಾನೂನು ತಂದ್ರೂ ಕೂಡ ಅದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತದೆ ಅವ್ರದ್ದು. ಈ ಕಮ್ಯುನಲ್ಲು ಮತ್ತು ವಿಂಡಿಕ್ಟಿವ್ ಆಗಿ ತೊಗೊಳ್ತಕ್ಕಂಥದ್ದು ಐ ಥಿಂಕ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥದ್ದು ಅವಮಾನ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಆ ಫ್ರೀಡಮ್ ಸಿಗಬೇಕಾಗ್ತದೆ. ಅದನ್ನು ಇದು ಏನೋ ಒಂದು ಮೆಂಟಾಲಿಟಿ ಇಟ್ಕೊಂಡು
ಇದನ್ನು ಭಾಳ ಲಾರ್ಜರ್ ಸ್ಕೇಲಲ್ಲಿ ಎಲ್ಲ ಥರದ ವ್ಯವಸ್ಥೆಯಲ್ಲೂ ಕೂಡ ಆ, ಚರ್ಚೆ ಮಾಡಿ ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ. ಅವ್ರು ವಿಂಡಿಕ್ಟಿವ್ ಆಗಿ ಮಾಡಿದಾಗ ಮೋಸ್ಟ್ಲಿ ನಮ್ಮ ಇದರಿಂದ ನಾವು ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನಾನು ತೀರ್ಮಾನಿಸ್ತೀನಿ. ಏನು ಚರ್ಚೆ ಅಂತ ಹೇಳಿದ್ರಿ? ಏನು ಎಲ್ಲರ ಜೊತೆ ನಮಗೆ ಇಲ್ಲೆಲ್ಲ ಆಗಿದೆ. ಎಷ್ಟು ಅಸೆಂಬ್ಲೀಸ್ ಇದ್ದಾವೆ, ಅಸೆಂಬ್ಲಿ ಮತ್ತು ಎಂ ಪಿಸ್ ಒಟ್ಟಿಗೆ ಮಾಡಬೇಕು ಅಂತ ತಾನೇ ಅವ್ರು ಮಾಡ್ತಾ ಇರೋದು. ಯಾವಾಗ ಡಿಸ್ಕಸ್ ಮಾಡಿದ್ದೀರಾ? ಯಾರ ಜೊತೆ? ಎಲ್ಲಿ ಡಿಸ್ಕಸ್ ಆಗಬೇಕು, ಎಲ್ಲ ಫ್ಲೋರಲ್ಲೂ ಆಗಬೇಕಾಗ್ತದೆ. ಇಫ್ ಯು ಆರ್ ಟೇಕಿಂಗ್ ಎ ರೈಟ್ ಆಫ್ ಎನ್ MLA ಫ್ರಮ್ ಹಿಯರ್, ದೆನ್ ಜಸ್ಟ್ ಬಿಕಾಸ್ ಅವ್ರು ಇಂಪೋಸ್ ಮಾಡ್ತಾರೆ ಅಂತೇಳಿ ಕೊಡೋದಕ್ಕೆ ತಲೆ ಕೆಟ್ಟಿದೆ ನಮಗೆ. ಅದಾಗೋದಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋದಕ್ಕೆಲ್ಲ ಇಲ್ಲೂ ಕಾನೂನು ಇರ್ತದೆ, ಇಲ್ಲೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ, ಅಲ್ಲೂ ಕೂಡ ಇರ್ತೀವಿ. ಅದನ್ನು ರಿಲೇಟ್ ಮಾಡ್ತಕ್ಕಂಥದ್ದು ಯಾವುದೋ ಒಂದು ದುರುದ್ದೇಶದಿಂದ ಇದೆಯಲ್ಲ, ಅದು ಭಾಳ ಐ ಥಿಂಕ್ ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ನೋಡೋಣ ಲೀಗಲಾಗಿ ಏನೇನು ತೊಗೊಳ್ಬೇಕೋ ಆ ಟೈಮಲ್ಲಿ ತುಂಬ ಅವ್ಯವಹಾರ ಆಗಿದ್ದಾವೆ. ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಡೆಯೂ ಕೂಡ. ಇದನ್ನು ನೋಡೋಣ. CAG ರಿಪೋರ್ಟಲ್ಲಿ ಏನಾದ್ರು ಎಗೇನ್ಸ್ಟ್ ಆಗಿದೆ ಅಂದರೆ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಲೆಟ್ ಮಿ ಸಿ. ಅದು ರಿಪೋರ್ಟ್ ಬಂದಮೇಲೆ ನಾನು ಹೇಳಬೇಕಾಗುತ್ತೆ. ಹಾಗೆ ಹೇಳೋದು ನನ್ನ ತಪ್ಪಾಗ್ತದೆ. ಅಲ್ಲ, ನನ್ನ ಕೈಗೆ ಬರಬೇಕಲ್ಲ. ನಾನು ಸಮೇಶ್ ನನ್ನ ಕೈಗೆ, ನಾನು ಇದ್ರೊಳಗಿದ್ದೆ. ಹಾಂ, ಅದೇ ಮಾಹಿತಿ ತೊಗೊಂಡು ಆಮೇಲೆ ಹೇಳ್ತೀನಿ. ಏನಾದ್ರು ತಪ್ಪು ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಅವರು ತಪ್ಪು ಮಾಡಿದರೆ ಅದನ್ನ ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ನೋಡಿ, ನನಗನ್ಸುತ್ತೆ BJP ಅವರು ಏನೇ ಕಾನೂನು ತಂದ್ರೂ ಕೂಡ ಅದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತದೆ ಅವ್ರದ್ದು. ಈ ಕಮ್ಯುನಲ್ಲು ಮತ್ತು ವಿಂಡಿಕ್ಟಿವ್ ಆಗಿ ತೊಗೊಳ್ತಕ್ಕಂಥದ್ದು ಐ ಥಿಂಕ್ ನನಗನ್ಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥದ್ದು ಅವಮಾನ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಆ ಫ್ರೀಡಮ್ ಸಿಗಬೇಕಾಗ್ತದೆ. ಅದನ್ನು ಇದು ಏನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಇದನ್ನು ಭಾಳ ಲಾರ್ಜರ್ ಸ್ಕೇಲಲ್ಲಿ ಎಲ್ಲ ಥರದ ವ್ಯವಸ್ಥೆಯಲ್ಲೂ ಕೂಡ ಚರ್ಚೆ ಮಾಡಿ ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ. ಅವ್ರು ವಿಂಡಿಕ್ಟಿವ್ ಆಗಿ ಮಾಡಿದಾಗ ಮೋಸ್ಟ್ಲಿ ನಮ್ಮ ಇದರಿಂದ ನಾವು ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನಾನು ತೀರ್ಮಾನಿಸ್ತೀನಿ. ಏನು ಚರ್ಚೆ ಅಂತ ಹೇಳಿದ್ರಿ? ಏನು ಎಲ್ಲರ ಜೊತೆ ನಮಗೆ ಇಲ್ಲೆಲ್ಲ ಆಗಿದೆ. ಎಷ್ಟು ಅಸೆಂಬ್ಲೀಸ್ ಇದ್ದಾವೆ, ಅಸೆಂಬ್ಲಿ ಮತ್ತು ಎಂ ಪಿಸ್ ಒಟ್ಟಿಗೆ ಮಾಡಬೇಕು ಅಂತ ತಾನೇ ಅವ್ರು ಮಾಡ್ತಾ ಇರೋದು. ಯಾವಾಗ ಡಿಸ್ಕಸ್ ಮಾಡಿದ್ದೀರಾ? ಯಾರ ಜೊತೆ? ಎಲ್ಲಿ ಡಿಸ್ಕಸ್ ಆಗಬೇಕು, ಎಲ್ಲ ಫ್ಲೋರಲ್ಲೂ ಆಗಬೇಕಾಗ್ತದೆ. ಇಫ್ ಯು ಆರ್ ಟೇಕಿಂಗ್ ಎ ರೈಟ್ ಆಫ್ ಎನ್ MLA ಫ್ರಮ್ ಹಿಯರ್, ದೆನ್ ಜಸ್ಟ್ ಬಿಕಾಸ್ ಅವ್ರು ಇಂಪೋಸ್ ಮಾಡ್ತಾರೆ ಅಂತೇಳಿ ಕೊಡೋದಕ್ಕೆ ತಲೆ ಕೆಟ್ಟಿದೆ ನಮಗೆ. ಅದಾಗೋದಿಲ್ಲ. ಅವ್ರ ಮನಸ್ಸಿಗೆ ಬಂದಂಗೆ ಮಾಡೋದಕ್ಕೆಲ್ಲ ಇಲ್ಲೂ ಕಾನೂನು ಇರ್ತದೆ, ಇಲ್ಲೂ ಕೂಡ ನಾವು ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ, ಅಲ್ಲೂ ಕೂಡ ಇರ್ತೀವಿ. ಅದನ್ನು ರಿಲೇಟ್ ಮಾಡ್ತಕ್ಕಂಥದ್ದು ಯಾವುದೋ ಒಂದು ದುರುದ್ದೇಶದಿಂದ ಇದೆಯಲ್ಲ, ಅದು ಭಾಳ ಐ ಥಿಂಕ್ ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ.